ಬಟ್ಟೆ ಒಣ ಹಾಕಿದ್ರಂತೆ ಅದನ್ನ ತೆಗೆಯೋದಕ್ಕೆ ಹೋದಂಥ ವೃದ್ಧ ದಂಪತಿ ವಿದ್ಯುತ್ ಸ್ಪರ್ಶ ಆಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಇಬ್ಬರು ಕೂಡ ವೃದ್ಧ ದಂಪತಿ ಬಟ್ಟೆ ತೆಗೆಯುವಾಗ ವಿದ್ಯುತ್ ತಂತಿ ಸ್ಪರ್ಶ ಆಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಈ ಘಟನೆ ಆಗಿದೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಬಟ್ಟೆ ಒಣಗಿಸಿದ್ದ ತಂತಿ ಮೇಲೆ ತುಂಡಾಗಿ ಬಿದ್ದಿತಂತೆ ಈ ವಿದ್ಯುತ್ ತಂತಿ. ಸೊ ಆ ಬಟ್ಟೆ ತೆಗೆಯುವಾಗ ಅದೇ ವಿದ್ಯುತ್ ತಂತಿ ಸ್ಪರ್ಶ ಆಗಿ ಈ ರೀತಿ ಮೃತಪಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಕಪ್ಪಗಳಲೆ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶ ಆಗಿ ಈ ರೀತಿ ದಂಪತಿ ಮೃತಪಟ್ಟಿದ್ದಾರೆ. 53 ವರ್ಷದ ಕೃಷ್ಣಪ್ಪ, 43 ವರ್ಷದ ವಿನೋದ ಮೃತಪಟ್ಟ ದಂಪತಿ ಅಂತ ಗುರುತಿಸಲಾಗಿದೆ. ಮಳೆ ಬಂದ ಹಿನ್ನೆಲೆ ರಾತ್ರಿ ಬಟ್ಟೆ ತೆಗೆಯೋದಕ್ಕೆ ಹೋಗಿದ್ರಂತೆ ವಿನೋದಮ್ಮ. ಬಟ್ಟೆ ಒಣಗಿಸಿದ್ದ ತಂತಿ ಮೇಲೆ ಆ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿದೆ. ಅದನ್ನ ಅವರು ನೋಡ್ಲೇ ಇಲ್ವಂತೆ. ಈ ವೇಳೆ ಶಾಕ್ ಹೊಡೆದಿದ್ರಿಂದ ವಿನೋದಮ್ಮ ಕೂಗಿಕೊಂಡಿದ್ದಾರೆ. ತಕ್ಷಣ ಪತ್ನಿಯ ನೆರವಿಗೆ ಪತಿ ಕೃಷ್ಣಪ್ಪ ಅವರು ಕೂಡ ಬಂದಿದ್ದಾರೆ. ಬಟ್ ಆ ಸಮಯಕ್ಕೆ ಅವ್ರಿಗೂ ಕೂಡ ಕರೆಂಟ್ ಶಾಕ್ ಹೊಡೆದಿದೆ. ಪರಿಣಾಮ ಗಂಡ ಹೆಂಡತಿ ಇಬ್ಬರೂ ಕೂಡ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಸೊರಬ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ.